ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಇದೇನು ಅಂತ ಗೆಸ್ ಮಾಡ್ತೀರಾ ನೀವು? ಗೆಸ್ ಮಾಡಿದ್ದೆ ಅದರಲ್ಲಿ ನಿಜವಾಗಿಯೂ ಭಾಳ ಹೆಲ್ಪ್ ಆಗುತ್ತೆ. ರೀಸನ್ ಇಷ್ಟೇ, ತಾವುಗಳು ಕೂಡ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದೀರಾ. ಈ ಒಂದು ವಿಡಿಯೋದಲ್ಲಿ ಬೋರ್ಡ್ ಎಕ್ಸಾಮ್ ಬರೆದುಬಿಟ್ಟು ಔಟ್ ಮಾರ್ಕ್ಸನ್ನು ತೆಗೆದುಕೊಂಡಿರುವ ಒಂದು ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ತಾವುಗಳು ನೋಡ್ಬೋದು, ಇಲ್ಲಿ 10 ಔಟ್ ಆಫ್ 10, 16 ಔಟ್ ಆಫ್ 16, 24, 20 ಎಷ್ಟಾಯ್ತು ಗೊತ್ತಾ? 70 ಮಾರ್ಕ್ಸ್ ಆಯಿತು. ಪೇಪರ್ ಇರೋದು 70 ಅಂಕಕ್ಕೆ, ಗಳಿಸಿರುವಂಥದ್ದು 70. ಅಂದರೆ ಸ್ವಲ್ಪ ಏನೋ ಇದರಲ್ಲಿ ನಮಗೆಲ್ಲ ಸಿಗಲಿದೆ ಅಂತ ಅರ್ಥ. ಬನ್ನಿ ಸರ್, ಯಾವ ರೀತಿಯಾಗಿ ಮಗು ಬರೆದಿದೆ ಅದನ್ನು ಸ್ವಲ್ಪ ನೋಡ್ಕೊಂಡ್ರೆ ಬಹಳ ನಮ್ಮ ಏನಂತೀರ ಕಮ್ಮಿಂಗ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಬರುವ ಈ ಬುಧವಾರ ಇರುವಂತಹ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಎಷ್ಟು ನೀಟಾಗಿ ಮಗು ಒಂದೊಂದೇ ಪ್ರಶ್ನೆ ಬರೆದ್ಬಿಟ್ಟು ಒಂದು ಲೈನ್ ಬಿಟ್ಬಿಟ್ಟು, ಹೌದಲ್ವಾ, ಈ ರೀತಿಯಾಗಿ ಏನಂತೀರ ನಿಮ್ಮ ಆನ್ಸರ್ ಬುಕ್ಲೆಟು ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸುಮ್ಮನೆ ಮಾತು ಆಡೋಕ್ಕಿಂತ ತಮಗೆ ಪ್ರಾಕ್ಟಿಕಲ್ ಆಗಿಯೇ ತೋರಿಸ್ಬಿಟ್ರೆ, ಹೌದಲ್ವಾ, ನೋಡಿ ದಿ ಸ್ಟ್ಯಾಂಡರ್ಡ್ ಸಿಂಬಲ್ ಫಾರ್ ದ ಟು ಇನ್ಪುಟ್, ಹೌದಲ್ವ, ನಾರ್ ಗೇಟ್ ಈಸ್. ಎಷ್ಟು ನೀಟಾಗಿ ಮಗು ಡ್ರಾಯಿಂಗನ್ನು ಮಾಡಿದೆ. ಅದು ಕೂಡ ಅಂದರೆ ಅರ್ಥ ಏನು ಅಂದರೆ, ತಾವುಗಳು ಹೋಗುವ ಸಮಯದಲ್ಲಿ ಎಕ್ಸಾಮಿಗೆ ಸ್ಕೇಲ್ ಪೆನ್ಸಿಲ್ ಕೂಡ ಕ್ಯಾರಿ ಮಾಡಬೇಕು ಅಂತ ಅರ್ಥ ಇಲ್ಲಿ. ಬನ್ನಿ ಸರ್, 1 ಅಂಕದ ಪ್ರಶ್ನೆಗಳು ಇವೆಲ್ಲದೂ ಕೂಡ, ಹೌದಲ್ವಾ. ಓಕೆ, ಅವರು ಬರೆಯುವ ಸಮಯದಲ್ಲಿ MCQsಗಳು ಇರಲಿಲ್ಲ. ಈಗ ನಿಮಗೆ ಅದು MCQಸನ್ನು ನೀಡಲಾಗಿದೆ. ಇವೆಲ್ಲ ನಿಮಗೆ ಇನ್ಸ್ಪಿರೇಷನ್ನು. 1 ಅಂಕದ 2 ಅಂಕದ ಪ್ರಶ್ನೆ ಯಾವ ರೀತಿಯಾಗಿ ಬರೆದು ಹೇಗೆ ನಾನು ಸ್ಕೋರ್ ಮಾಡಬೇಕು ಅಂತ ನಿಮಗೆ ಇದರಿಂದ ಇನ್ಸ್ಪಿರೇಷನ್ ಸಿಗುತ್ತೆ. ಬನ್ನಿ, 1 ಅಂಕದನ್ನು ಬಿಟ್ಬಿಟ್ಟು ನಾವು ಸ್ವಲ್ಪ ಮುಂದೋದರೆ ಭಾಳ ಒಳ್ಳೆಯದಾಗತ್ತೆ. ಓಕೆ ಆಯಿತಾ? ಎಸ್, ಅಂದರೆ ಮಗು ಈಗ 2 ಅಂಕದ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 2 ಮಾರ್ಕ್ಸ್ ಕ್ವಶನ್ಸ್, ಹೌದಲ್ವಾ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇದರಲ್ಲಿ ನೋಡಿದರೆ ನಿಮಗೆ ಸಂಪೂರ್ಣವಾದ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಬರೀಬೇಕು. ಸರ್, ಕಂಟಿನ್ಯೂಸ್ ಆಗಿ ಭಾಳ ಜನ ಏನು ಮಾಡ್ತೀರಾ ಅಂದರೆ, ಕಂಟಿನ್ಯೂಸ್ ಆಗಿ ಬರೋದು 4 ಲೈನಲ್ಲಿ ಅಷ್ಟು ಮುಗಿಸಿ ಹೋಗ್ತಾ ಇರ್ತೀರ. ಅವಶ್ಯಕತೆ ಇಲ್ಲಪ್ಪ. ನೋಡಿ ಎಷ್ಟು ನೀಟಾಗಿ ಮಗು, ಹೌದಲ್ವ, 70ಕ್ಕೆ 70 ಅಂಕಗಳನ್ನು ಯಾವ ರೀತಿಯಾಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದೆ ತನ್ನ ಆನ್ಸರ್ ಸ್ಕ್ರಿಪ್ಟನ್ನು ಅಂತ, ಹೌದಲ್ವ, ಉತ್ತರ ಪತ್ರಿಕೆಯನ್ನು ಅಂತ. ತಾವು ನೋಡ್ಬೋದು 2ಕ್ಕೆ 2 ಮಾರ್ಕ್ಸು, ಹೌದಲ್ವ. ನೆಕ್ಸ್ಟ್ ಕ್ವಶನ್ ನಂಬರ್ 12ಅಲ್ಲೂ ಕೂಡ, ಹೌದಲ್ವ, ಮತ್ತೆ 2 ಅಂಕದ ಪ್ರಶ್ನೆ ಇದೆ. ಇಲ್ಲೂ ಕೂಡ 2ಕ್ಕೆ 2 ಅಂಕಗಳನ್ನು ವಿದ್ಯಾರ್ಥಿ ಪಡೆದಿರುವಂಥದ್ದು. ರೀಸನ್ ಇಷ್ಟೇ ಪ್ರೀತಿಯ ವಿದ್ಯಾರ್ಥಿಗಳೇ ಹೇಳುವಂಥದ್ದು ನಾನು. ಓಕೆ, ಯಾಕೆ ಈ ಪೇಪರ್ ಪದೇ ಪದೇ ನಾನು ತೋರಿಸ್ತಾ ಇದ್ದೀನಿ, ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಒಮ್ಮೆ ಎಕ್ಸಾಮ್ಗಿಂತ ಮುಂಚೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು, ಆನ್ಸರ್ ಅಲ್ಲಾರ್ದ ಇನ್ನೊಂದು ಪೇಜಲ್ಲೆಲ್ಲ ಬರೆಯುವಂಥದ್ದಲ್ಲ. ಮಗು ಯಾವ ರೀತಿಯಾಗಿ ಮೇಂಟೈನ್ ಮಾಡಿ ಇಲ್ಲಿ 70ಕ್ಕೆ 70 ತೆಗೆದುಕೊಳ್ಳಲು ಸ್ಟ್ರಗಲ್ ಮಾಡಿದೆ ಅಂತ. ಇನ್ನು ಸ್ಟ್ರಗಲ್ ಅಂತ ಹೇಳಿದರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಮಾಡುವಂಥದ್ದಲ್ಲ. ಇವತ್ತು ಏನು ಓದ್ತಾ ಇದ್ದೀರೋ ಅಲ್ಲಿ ಸ್ಟ್ರಗಲ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಸ್ವಲ್ಪ ಸ್ಮಾರ್ಟ್ ವರ್ಕನ್ನು ಮಾಡಬೇಕು. ಆವಾಗ ಸಂಪೂರ್ಣವಾಗಿ ತಗೊಳ್ಳಿ ಇಲ್ಲೇ ರಿವೈಸ್ ಮಾಡಿ ಹೋಗ್ಬೋದಾಗಿದೆ ಎಕ್ಸಾಮಿಗೆ. ಹಾಗಾಗಿ ಆಯಿತಾ, ನೋಡಿ. ಓಕೆ, ಒಮ್ಮೆ ಪೂರ್ತಿ ತೋರಿಸ್ಬಿಡ್ತೇನೆ. ಇದರ ಒಂದು PDF ಕಾಪಿಯನ್ನು ನೋಡಿ. ಸರ್, ಇಲ್ಲಿ ಯಾಕೆ ಸರ್ಕಲ್ ಹಾಕಿದ್ದಾರೆ ಅಂತ ಹೇಳ್ತೀನಿ ನೋಡಿ. 16ನೇ ಕ್ವಶನಿಗೆ 2 ಅಂಕ ಕೊಟ್ಬಿಟ್ಟು ಸರ್ಕಲ್ ಹಾಕಿಬಿಟ್ಟು ಕೆಳಗಡೆ ಬರೆದಿದ್ದಾರೆ ಇ ಅಂತ. ಇ ಅಂದರೆ ಅರ್ಥ ಏನು ಗೊತ್ತಾ? ಮಗು ಸಂಪೂರ್ಣವಾಗಿ ಪೇಪರ್ ಬರೆದು ಮತ್ತು ಎಕ್ಸ್ಟ್ರಾ ಏನಿದೆಯೋ ಆ ಸಮಯದಲ್ಲಿ, ಉಳಿದಂಥ ಸಮಯದಲ್ಲಿ ಎಕ್ಸ್ಟ್ರಾ ಆನ್ಸರ್ಸ್ ಕೂಡ ಬರೆದುಬಿಟ್ಟು ಬಂದಿದೆ. ಆಯಿತಾ? ಇ ಅಂತ ಹಾಕಿದರೆ ಅದು ಕೂಡ ರೈಟ್ ಆನ್ಸರ್ಸೇ ಬರೆದಿರುವಂಥದ್ದು. ಅದಕ್ಕೆ ಅದನ್ನು ಕೌಂಟ್ ಮಾಡಲಾಗಲ್ಲ. ಎಷ್ಟು ಬರೀಬೇಕು ಅಷ್ಟೇ ಬರೆದ್ರೆ ಮಾತ್ರ. ನೋಡಿ 17 ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ಇದೆ, ಹೌದಲ್ವಾ. ಈಗ ನಿಮಗಿರುತ್ತಲ್ವ 8 ಕೊಟ್ಬಿಟ್ಟು NE5 ಅಂತ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಎಕ್ಸ್ಟ್ರಾ ಕೂಡ ಸರಿಯಾಗಿ ಬರೆದಿರುವಂಥದ್ದು. ಅಂದರೆ ಇಲ್ಲಿ ಮಗುಗೆ ಡೌಟ್ ಇಲ್ಲ ನನ್ನ ಆನ್ಸರ್ ತಪ್ಪಿದೆಯೋ ಸರಿ ಇದೆಯೋ ಅಂತ. ಈ ಡೌಟ್ ಇದ್ದವರೇ ಫೇಲ್ ಆಗೋದು ಎಕ್ಸಾಮಲ್ಲಿ. ನಿಮಗೆ ನಿಮ್ಮ ಮೇಲೆ ನಿಮಗೆ ಭರವಸೆ ಇಲ್ಲ, ವೆದರ್ ಐ ಆಮ್ ರೈಟಿಂಗ್ ರೈಟ್ ಆನ್ಸರ್ಸ್ ಆರ್ ರಾಂಗ್ ಆನ್ಸರ್ಸ್ ಅಂತ. ಹಾಗಾಗಿ ಫಸ್ಟ್ ಅದನ್ನು ಪರ್ಫೆಕ್ಷನ್ ಇವತ್ತು ಮಾಡ್ಕೊಳ್ಳಿ. ಇನ್ನೂ ಸಮಯ ಇದೆ, 2 ದಿನ ಕಾಲಾವಕಾಶ ಇದೆ ನಿಮಗೆ, ಇವತ್ತು ನಾಳೆ, ಹೌದಲ್ವಾ. ಡೂ ಸಮಥಿಂಗ್ ಬೆಟರ್ ಫಾರ್ ಯುವರ್ ಫ್ಯೂಚರ್, ಆಯಿತಾ. ನೋಡಿ 18 ಎಕ್ಸ್ಟ್ರಾ ಕೂಡ ಇದೆ ಇಲ್ಲಿ. ನಂತರದಲ್ಲಿ ಪಾರ್ಟ್ ಸಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಅಂಕದ ಪ್ರಶ್ನೆಗಳಪ್ಪ ಇದು? ಪಾರ್ಟ್ ಸಿ ಬರೆದಾದ್ರೆ ನಾವು 3 ಮಾರ್ಕ್ಸ್ ಕ್ವಶನ್ಸ್. ಸರ್, ಎಷ್ಟು ಬರೀಬೇಕು? 6 ಲೈನ್ ಬರೆದ್ರೆ ಕೊಡ್ತಾರಾ, 3 ಲೈನ್ ಬರೆದ್ರೆ ಕೊಡ್ತಾರಾ? ಎಲ್ಲ ಬಿಟ್ಟು ಕ್ವಶನಿಗೆ ಉತ್ತರ ಸಂಪೂರ್ಣವಾಗಿದ್ದರೆ ಅಂಕಗಳನ್ನು ಕೊಡ್ತಾರೆ. ಇಂಥ ಒಂದು ಮೈಂಡ್ಸೆಟ್ ಮಾಡ್ಕೋಬೇಕು, ಹೌದಲ್ವಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಹೆಚ್ಚಿನ ಸಮಯವನ್ನು ನಾನು ತಗೊಳ್ಳಲ್ಲ. ಎಲ್ಲ 5 ನಿಮಿಷದ ಒಳಗಡೆ ವಿಡಿಯೋನ ಎಲ್ಲ ಕವರ್ ಮಾಡ್ತಾಯಿದ್ದೀನಿ ನಾನು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿ ಓದಿ. ಪಾಸಿಂಗ್ ಪ್ಯಾಕೇಜ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಏನಂತೀರಾ, ಪ್ರಿಪೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಭಾಳ ಇಂಪಾರ್ಟೆಂಟು. ಪದೇ ಪದೇ ನಾನು ಎಲ್ಲ ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಇರುವಂಥದ್ದು. ಅದನ್ನು ಸಾಲ್ವ್ ಮಾಡಿ ಅಲ್ಲಿ ನೀವು ಕ್ಲಿಕ್ಕನ್ನು ಆಗ್ಬೋದು, ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಇದರ ಒಂದು PDF ಕಾಪಿಯನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಮಗೋಸ್ಕರ ತಗೊಳ್ಳೋ ಒಂದು ಕಮೆಂಟು, ಒಂದು ಲೈಕ್ ಬಟನು ಹಾಗೂ ಒಂದು ಶೇರಿಂಗ್ ಇರಲಿ ಸರ್, ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.